ಹೌದು, ಈಗ ಇವತ್ತಿನ ಚರ್ಚೆನಲ್ಲಿ ನಾನು ನೋಡಿದಾಗೆ ಈಗ ಕನ್ನಡದ ಮಾಧ್ಯಮದಲ್ಲಿ ಓದಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸ್ಬೇಕು. ಇಲ್ಲಾಂದರೆ ಎಲ್ಲ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡಿಕೊಟ್ಟಿದ್ದೀವಿ. ಈ ಕನ್ನಡ ಮಾಧ್ಯಮದ ಬಗ್ಗೆ ಮಕ್ಕಳಲ್ಲಿ ಪೋಷಕರಲ್ಲಿ ಆಸಕ್ತಿ ಬರಬೇಕು ಅಂದರೆ ಅವ್ರಿಗೂ ಕೂಡ ಈ ಮೀಸಲಾತಿನ ನಮ್ಗೆ ಅನುಕೂಲ ಆಗ್ತದೆ ಅನ್ನೋದು. ಈಗ ತಮಿಳುನಾಡಿನಲ್ಲಿ 20% ಇಟ್ಟಿದ್ದಾರೆ, ನಮ್ಮಲ್ಲೂ ಕೂಡ ಇಡೋವಂಥ ಪ್ರಯತ್ನ ಯಾಕೆ ಮಾಡಬಾರ್ದು? ನಾವು ಕನ್ನಡ ಉಳಿಸಿ ಬೆಳೆಸಿ ಅಂತ ಊರೆಲ್ಲ ಟಾಮ್ ಹೊಡಿತೀವಲ್ಲ. ನಾವು ಕನ್ನಡ ಓದಂಥವ್ರಿಗೆ ಏನು ಇನ್ಸೆಂಟಿವ್ ಏನಿದೆ? ಅವ್ರಿಗೇನಾದ್ರು ಇನ್ಸೆಂಟಿವ್ ಥರ ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಅಭ್ಯಾಸ ಮಾಡೋದಕ್ಕೆ ಮೀಸಲಾತಿ ಮತ್ತು ಅಭ್ಯಾಸ ಮಾಡಿದ ಮಕ್ಕಳಿಗೆ ನೇಮಕಾತಿನಲ್ಲಿ ಮೀಸಲಾತಿ ಇವೆಲ್ಲ ಇದ್ದಾಗ ಸುಲಭವಾಗಿ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಲಿಕ್ಕೆ ಮಕ್ಕಳು ಕೂಡ ಮುಂದೆ ಬರ್ತಾರೆ, ಪೋಷಕರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಅದರಿಂದ ಕನ್ನಡವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅದು ಒಂದು ಪೂರಕವಾದಂಥ ಸಾಧನ.